ರೀ ಏನ್ರಿ ಇದು? ಇವರಿಬ್ರೇ ಬಂದಿದ್ದಾರೆ, ಕೋದಂಡ ಬಂದಿಲ್ಲ. ಮೂರ್ತಿ, ಕೋದಂಡಿಲ್ಲ, ನೀವಿಬ್ಬರೇ ಬಂದ್ಬಿಟ್ಟಿದ್ದೀರಿ. ವಾಸು, ಯಾಕೆ ಸುಮ್ಮನೆ ಇದೆಯಾ? ಏನಾಯ್ತು ಅಂತ ಹೇಳೆ. ಅಮ್ಮ, ಅದು ಅವರು ಆಗ್ಲೇ ಪೂಜೆ ಮಾಡಾಗಿದೆಯಂತೆ, ಈಗ ಬರಲ್ವಂತೆ. ಯಾಕೆ ಬರಲ್ವಂತೆ? ನಾನ್ ಕರೆದಿದ್ದೀನಿ ಅಂತ ಹೇಳ್ಬೇಕಾಗಿತ್ತು. ಅದೇ ನಾವೆಲ್ಲ ಸೇರಿ ಅವ್ರಿಗೆ ಮೋಸ ಮಾಡಿದೀವಂತೆ. ಅದಕ್ಕೆ ಅವ್ರಿಗೆ ಪೂಜೆಗೆ ಬರೋದಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೆ ಬರಲ್ವಂತೆ. ಅಳಿ ಅಂದ್ರೆ ಇದು ಅವನು ಆಡ್ತಾ ಇರೋ ಮಾತುಗಳಲ್ಲ. ಅವನನ್ನ ಈ ರೀತಿ ಯಾರು ಆಡಿಸ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ನರಿ ನಳಿನಿನ ಈ ಮನೆ ಹೊಸಲು ತುಳಿಯೋದಕ್ಕೆ ಬಿಟ್ಟಿದ್ದೆ ದೊಡ್ಡ ತಪ್ಪಾಗೋಯ್ತು. ನೀವ್ ಅನ್ಕೊಂಡಿರೋ ಥರ ಏನೂ ಆಗಿಲ್ಲಪ್ಪ. ಮಾಯಾ ಬಂದಾಗ್ಲೇ ಪೂಜೆ ಮಾಡಿದಾರಂತೆ. ನೀವು ಮುಂದುವರಿಸಿ ಅಂತ ಕೋದಂಡ ಹೇಳ್ದ ಅಷ್ಟೆ. ಅವರು ಸುಸ್ತಾಗಿದ್ರಲ್ಲ, ಅದಕ್ಕೆ ರೆಸ್ಟ್ ಮಾಡಿ ಅಂತ ಹೇಳ್ ಬಂದೆ. ನೀವ್ ಅನ್ಕೊಂಡಿರೋ ಥರ ಏನೂ ಆಗಿಲ್ಲ. ಅಮ್ಮ, ಟೈಮ್ ಆಯ್ತು, ಪೂಜೆ ಮಾಡೋಣವಾ? ಅಮ್ಮ, ಪೂಜೆ ಮಾಡೋಣ ಬಾ ಅಂತ ಕರ್ದೆ. ನನಗ್ ಗೊತ್ತು ನಿನ್ ತಮ್ಮನ ನೀನ್ ಯಾವತ್ತೂ ಬಿಟ್ಕೊಡಲ್ಲ ಅಂತ. ಆದ್ರೆ ಕೋದಂಡ ಮಾಯನ್ಗೋಸ್ಕರ ನಮ್ಮನ್ನೆಲ್ಲ ಬಿಟ್ಕೊಟ್ಬಿಟ್ಟ ಕಡೆ. ಎಷ್ಟೇ ಆಗ್ಲಿ ಅವ್ನು ನನ್ನ ತಮ್ಮ ಅಮ್ಮ. ಏನೋ ಕೋಪದಲ್ಲಿ ಒಂದ್ ಮಾತು ಅಂದಿದ್ದಾನೆ. ನಿನ್ ಮನ್ಸಲ್ಲಿ ಏನ್ ನಡೀತಾ ಇದೆ ಅಂತ ನಿನ್ ಮುಖ ನೋಡಿದ್ರೇನೆ ಗೊತ್ತಾಗತ್ತೆ. ಸುಮ್ನೆ ಅವನ್ ಪರ ವಹಿಸ್ಕೊಂಡ್ ಮಾತಾಡ್ಬೇಡ. ನನ್ನ ಆಸೆಗೋಸ್ಕರ ಈ ಮನೆಯವ್ರ ಮನ್ಸಿಗೆಲ್ಲ ನೋವು ಮಾಡಿಬಿಟ್ಟೆ. ಇದೆಲ್ಲ ನನ್ನಿಂದಾನೇ ಆಗಿರೋದು. ನಾನೇ ಇದನ್ನು ಸರಿ ಮಾಡಬೇಕು. ಯಾವಾಗ್ಲೂ ಖುಷಿಯಾಗಿರ್ತಿದ್ದಂತ ಕುಟುಂಬ ನಮ್ದು. ಈ ತರ ಯಾಕೆ ಬಿರುಗಾಳಿ ಬಂತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಇನ್ಯಾರಿ ಹೇಳು? ಆ ಅಮ್ಮ ಮಗಳು ಆ ಮಾಯಾ ಮಾತ್ ಕೇಳ್ಕೊಂಡು ಕೋದಂಡ ದಾರಿ ತಪ್ತಾ ಇದ್ದಾನೆ. ಅಮ್ಮ, ನೀವು ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ. ಏಯ್, ನಿಜ ಏನು ಅಂತ ನಿನ್ಗೂ ಗೊತ್ತು ತಾನೆ? ಇಷ್ಟು ದಿನ ಅವ್ರು ತಪ್ಪು ಮಾಡಿದ್ದು ಎಷ್ಟು ನಿಜನೋ, ಈಗ ನೀವು ತಪ್ಪು ಮಾಡ್ತಾ ಇರೋದು ಅಷ್ಟೇ ನಿಜ. ಈ ಸಲ ಅಣ್ಣನ ಕೋಪದಲ್ಲೂ ಒಂದು ಅರ್ಥ ಇದೆ. ಏಯ್, ಏನೋ ಮಾತಾಡ್ತಾ ಇದ್ಯಾ ನೀನು? ಇರೋದನ್ನೇ ಹೇಳ್ತಾ ಇದ್ದೀನಮ್ಮ. ಯಾರೋ ಮಾಡಿರೋ ತಪ್ಪಿಗೆ ಅಣ್ಣನ ದೂರ ಅವಶ್ಯಕತೆ ಇಲ್ಲ. ಕೃಷ್ಣ, ಇದನ್ನ ಇಲ್ಲಿಗೆ ಬಿಟ್ಬಿಡು, ಮತ್ತೆ ಮುಂದುವರ್ಸೋದ್ ಬೇಡ. ಇಲ್ಲ ಅಕ್ಕ, ನಮ್ಮ ಕುಟುಂಬದೊಳಗೆ ಯಾವಾಗ ಇನ್ನೊಂದು ಕುಟುಂಬ ಮೂಗ್ ತೂರ್ಸಕ್ ಶುರು ಮಾಡ್ತೋ ಅವಾಗಿಂದಾನೆ ಸಮಸ್ಯೆ ಶುರುವಾಗಿದ್ದು. ಏ ಕೃಷ್ಣ, ರೀ ಮತ್ತೆ ಸುಮ್ಮನಿರ್ರಿ. ಅಮ್ಮ, ನಾವು ವಯಸ್ಸಲ್ಲಿ ಚಿಕ್ಕವರೇ ಇರ್ಬೋದು, ಆದರೆ ಈ ಮನೆಯವರಾಗಿ ನಾವೊಂದು ಮಾತು ಹೇಳಲೇಬೇಕಮ್ಮ. ಈ ವಿಷಯಕ್ಕೋಸ್ಕರ ನಾವು ಜಗಳ ಮಾಡ್ಕೊಂಡು ಇಲ್ಲೇ ನಿಂತ್ಕೊಳ್ಳೋದು ಬೇಡ ಅಮ್ಮ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ.
ಹೌದಮ್ಮ, ಅಣ್ಣನ ಕೋಪ ಕಮ್ಮಿ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಯಾರು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಈ ಚಿಕ್ಕ ಮಕ್ಕಳಿಗಿರೋ ಬುದ್ಧಿ ನಮಗೆ ಇಲ್ದೆ ಹೋಯ್ತು. ಹೌದು ವಸು, ಈ ಮಕ್ಕಳು ಹೇಳೋದ್ರಲ್ಲೂ ಸತ್ಯ ಇದೆ. ಹೌದಮ್ಮ, ಕೋದಂಡನ್ ಕೋಪ ತಣ್ಣಗಾದ್ರೆ ಅವನ್ ತಾನಾಗ್ ತಾನೇ ಸರಿ ಹೋಗ್ತಾನೆ. ಅಲ್ಲಿವರೆಗೂ ನಾವೇನು ಮಾತಾಡೋದ್ ಬೇಡ. ಸರಿ, ಬನ್ನಿ ಪೂಜೆ ಮಾಡೋಣ. ವಂಶಿ, ಕೃಷ್ಣ, ಬನ್ನಿ. ಈ ಮನೆ ಸೊಸೆ ಆಗ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ದೇವ್ರೆ. ಆದ್ರೆ ಈ ಥರ ಎಲ್ಲ ಆಗುತ್ತೆ ಅಂತ ಕನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಇದನ್ನೆಲ್ಲ ಮೆಟ್ಟಿ ನಿಲ್ಲೋ ಶಕ್ತಿ ನನಗೆ ಕೊಡಪ್ಪ ದೇವ್ರೆ. ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧ ದೇವ್ರೆ. ನಿನ್ನ ಆಶೀರ್ವಾದ ನನ್ನ ಮಗಳ ಮೇಲೆ ಇರ್ಬೇಕು ದೇವ್ರೆ. ನನ್ನ ಮಗಳು ಏನು ತಪ್ಪು ಮಾಡ್ತಾಳೆ ಅಂತ ಈ ರೀತಿ ಶಿಕ್ಷೆ ಕೊಡ್ತಿದ್ಯಪ್ಪ ದೇವ್ರೆ. ಅಳಿಯಂದ್ರ ಕೋಪ ಕಡಿಮೆ ಆಗಿ ಇವರಿಬ್ರು ಜೀವನ ಚೆನ್ನಾಗಾಗೋ ಹಾಗೆ ಮಾಡಪ್ಪ. ಆದಷ್ಟು ಬೇಗ ಈ ಕುಟುಂಬದ ಮೇಲೆ ಬಿದ್ದಿರೋ ಕೆಟ್ಟ ಕಣ್ಣು ಹೋಗಿ ಮೊದಲಿನ ಥರ ಆಗ್ಲಪ್ಪ ದೇವ್ರೆ. ವಂಶಿ, ಆರತಿ ಮಾಡಮ್ಮ.